BMTC ಬಸ್ ಅಂದರೆ ಭಯಪಡೋ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣವಾಗಿದೆ. ನಾ ಪ್ರೆಸೆಂಟ್ ಈಗ ಟೌನ್ ಹಾಲ್ ಬಳಿ ಸಿಗ್ನಲ್ ಇದ್ದಿದ್ದೇನೆ. ನೋಡ್ತಿರ್ಬೋದು BMTC ಬಸ್ ಕೆಟ್ಟೋಗಿದೆ. ಇಲ್ಲಿ ಸಹ ಪ್ರಾಬ್ಲಮ್ ಆಗಿದೆ. ಹಲವು ಕಡೆ ರಸ್ತೆ ಮಧ್ಯೆ ಕೆಟ್ಟೋಗ್ತಿದೆ. ಇದರಿಂದ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಕನೆಕ್ಟಿವಿಟಿ ಬಸ್ ಸಿಗಲ್ಲ. ನೋಡಿ, ಇದು ಕೆಂಪೇಗೌಡ ಬಸ್ ನಿಲ್ದಾಣ ಟು ಅತ್ತಿಬೆಲೆ ಹೋಗೋರು ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಸೀಟ್ ಸಿಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ಈ ಬ್ರೇಕ್ ಫೋಲು ತುಂಬ ಕೆಟ್ಟೋಗ್ತಿದ್ದಾವೆ. ಯಾಕಂದರೆ 4 ದಿನ ಹಿಂದೆ ಹೊಸಕೆರೆಹಳ್ಳಿಯಲ್ಲಿ ಸಹ ಒಂದು ಅಪಘಾತ ಆಯಿತು. BMTC ಮಾಡುವ ಎಡವಟ್ಟಿಗೆ, ಕಂಡಕ್ಟರ್ ಮಾಡೋ ಎಡವಟ್ಟಿಗೆ 2 ಜೀವ ಬಲಿಯಾದವು. ಆಟೋ ಅಪಚ್ಚಾಯ್ತು. 2 BMTC ಮಧ್ಯೆ ಸಿಲುಕಿ ಆ ಆಟೋ ಅಪಚ್ಚಾಗಿ 2 ಜೀವಗಳು ಹೋದವು. ನೋಡಿ, ಇಲ್ಲಿ ಕೆಟ್ಟೋಗಿದೆ, ರಿಪೇರಿ ಮಾಡ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಸಾರ್ವಜನಿಕರು ಸಮಸ್ಯೆ, ವಾಹನ ಸವಾರಿ ಸಮಸ್ಯೆ. ಯಾಕಂದರೆ ಎಲ್ಲ ಹಾಳಾಗಿದೆ. ಸುಮಾರು ವರ್ಷಗಳಿಂದ ಈ ಬಸ್ಗಳು ರೋಡಿಗಿಳಿಸ್ತಿದ್ದಾರೆ. ಅಂದರೆ ಹೀಗಾಗಿ ಎಲ್ಲ ಒಂದು ಕಡೆ ವಾಹನ ಸವಾರರು ಮತ್ತೊಂದು ಕಡೆ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ BMTC ಸೇಫ್ ಅಂಬ. ನೋಡಿ, ಎಲ್ಲವೂ ತುಕ್ಕಿಡ್ದು ಹೋಗಿದೆ. ಬರೀ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು ನಿಮಗೆ. ಯಾಕಂದರೆ BMTC ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡ್ತಿದೆ. ನೋಡಿಲಿ, ಸುಮಾರು ಒಂದು 15 ವರ್ಷದ ಬಸ್ ಅನಿಸುತ್ತೆ ಇದು. ಯಾಕಂದರೆ ನೋಡಿ, ಇಲ್ಲಿ ಡ್ರೈವರೇ ಕೊಡ್ತಾನೆ. ಆ ಬಟನ್ಸ್ ನೋಡಿ ಯಾವ ರೀತಿ ಇದೆ. ಇಲ್ಲಿ ಬಟನ್ಸ್ ಕಿತ್ತೋಗಿದೆ. ಇಲ್ಲಿ ಯಾವ ರೀತಿ ಇದೆ. ಯಾಕಂದರೆ ಹಿಂದೆ 4 ದಿನ ಹಿಂದೆ ಬ್ರೇಕ್ ಫೇಲ್ ಆಗಿತ್ತು, 2 ಜೀವ ಬಲಿಯಾಗಿದ್ದವು. ನೋಡಿ ಹೇಗಿದೆ, ನೋಡಿ ಸಿಸ್ಟಮ್ ಹೇಗಿದೆ ನೋಡಿ. ಹೊಸ ಬಸ್ಗಳು ಬಿಟ್ಟಿದ್ದಾರೆ, ಇನ್ನೂ ರೋಡಿಗಿಳಿಸಿಲ್ಲ. ಹೀಗಾಗಿ ಮಾನ್ಯ ಸಚಿವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ BMTC ಡಕೋಟಾ BMTCಯನ್ನು ಮೂಲೆಗೆ ಬಿಸಾಕಿ ಹೊಸ ಬಸ್ಗಳನ್ನು ಬಿಡಬೇಕು. ಒಂದು ಕಡೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು. ಮತ್ತೊಂದು ಕಡೆ ರೋಡಲ್ಲಿ ತಿರುಗಾಡೋರಿಗೆ, ವಾಹನ ಸವಾರರಿಗೆ ಒಂದು ಕಡೆ ಭಯವಿಲ್ಲದ ಅಂತ ಏನು. ಯಾಕಂದರೆ ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ, ಸಾಕಷ್ಟು ಸಾವು ಸಂಭವಿಸ್ತಿದ್ದಾವೆ BMTC ಬಸ್ನಿಂದ. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಹೊಸ ಬಸ್ಗಳನ್ನು ರೋಡಿಗೆ ಇಳಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ, ಬೆಂಗಳೂರು. BMTC ಬಸ್ ಅಂದರೆ ಭಯಪಡೋ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣವಾಗಿದೆ. ನಾ ಪ್ರೆಸೆಂಟ್ ಈಗ ಟೌನ್ ಹಾಲ್ ಬಳಿ ಸಿಗ್ನಲ್ ಇದ್ದಿದ್ದೇನೆ. ನೋಡ್ತಿರ್ಬೋದು BMTC ಬಸ್ ಕೆಟ್ಟೋಗಿದೆ. ಇಲ್ಲಿ ಸಹ ಪ್ರಾಬ್ಲಮ್ ಆಗಿದೆ. ಹಲವು ಕಡೆ ರಸ್ತೆ ಮಧ್ಯೆ ಕೆಟ್ಟೋಗ್ತಿದೆ. ಇದರಿಂದ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಕನೆಕ್ಟಿವಿಟಿ ಬಸ್ ಸಿಗಲ್ಲ. ನೋಡಿ, ಇದು ಕೆಂಪೇಗೌಡ ಬಸ್ ನಿಲ್ದಾಣ ಟು ಅತ್ತಿಬೆಲೆ ಹೋಗೋರು ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಸೀಟ್ ಸಿಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ಈ ಬ್ರೇಕ್ ಫೋಲು ತುಂಬ ಕೆಟ್ಟೋಗ್ತಿದ್ದಾವೆ. ಯಾಕಂದರೆ 4 ದಿನ ಹಿಂದೆ ಹೊಸಕೆರೆಹಳ್ಳಿಯಲ್ಲಿ ಸಹ ಒಂದು ಅಪಘಾತ ಆಯಿತು. BMTC ಮಾಡುವ ಎಡವಟ್ಟಿಗೆ, ಕಂಡಕ್ಟರ್ ಮಾಡೋ ಎಡವಟ್ಟಿಗೆ 2 ಜೀವ ಬಲಿಯಾದವು. ಆಟೋ ಅಪಚ್ಚಾಯ್ತು. 2 BMTC ಮಧ್ಯೆ ಸಿಲುಕಿ ಆ ಆಟೋ ಅಪಚ್ಚಾಗಿ 2 ಜೀವಗಳು ಹೋದವು. ನೋಡಿ, ಇಲ್ಲಿ ಕೆಟ್ಟೋಗಿದೆ, ರಿಪೇರಿ ಮಾಡ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಸಾರ್ವಜನಿಕರು ಸಮಸ್ಯೆ, ವಾಹನ ಸವಾರಿ ಸಮಸ್ಯೆ. ಯಾಕಂದರೆ ಎಲ್ಲ ಹಾಳಾಗಿದೆ. ಸುಮಾರು ವರ್ಷಗಳಿಂದ ಈ ಬಸ್ಗಳು ರೋಡಿಗಿಳಿಸ್ತಿದ್ದಾರೆ. ಅಂದರೆ ಹೀಗಾಗಿ ಎಲ್ಲ ಒಂದು ಕಡೆ ವಾಹನ ಸವಾರರು ಮತ್ತೊಂದು ಕಡೆ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ BMTC ಸೇಫ್ ಅಂಬ. ನೋಡಿ, ಎಲ್ಲವೂ ತುಕ್ಕಿಡ್ದು ಹೋಗಿದೆ. ಬರೀ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು ನಿಮಗೆ. ಯಾಕಂದರೆ BMTC ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡ್ತಿದೆ. ನೋಡಿಲಿ, ಸುಮಾರು ಒಂದು 15 ವರ್ಷದ ಬಸ್ ಅನಿಸುತ್ತೆ ಇದು. ಯಾಕಂದರೆ ನೋಡಿ, ಇಲ್ಲಿ ಡ್ರೈವರೇ ಕೊಡ್ತಾನೆ. ಆ ಬಟನ್ಸ್ ನೋಡಿ ಯಾವ ರೀತಿ ಇದೆ. ಇಲ್ಲಿ ಬಟನ್ಸ್ ಕಿತ್ತೋಗಿದೆ. ಇಲ್ಲಿ ಯಾವ ರೀತಿ ಇದೆ. ಯಾಕಂದರೆ ಹಿಂದೆ 4 ದಿನ ಹಿಂದೆ ಬ್ರೇಕ್ ಫೇಲ್ ಆಗಿತ್ತು, 2 ಜೀವ ಬಲಿಯಾಗಿದ್ದವು. ನೋಡಿ ಹೇಗಿದೆ, ನೋಡಿ ಸಿಸ್ಟಮ್ ಹೇಗಿದೆ ನೋಡಿ. ಹೊಸ ಬಸ್ಗಳು ಬಿಟ್ಟಿದ್ದಾರೆ, ಇನ್ನೂ ರೋಡಿಗಿಳಿಸಿಲ್ಲ. ಹೀಗಾಗಿ ಮಾನ್ಯ ಸಚಿವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ BMTC ಡಕೋಟಾ BMTCಯನ್ನು ಮೂಲೆಗೆ ಬಿಸಾಕಿ ಹೊಸ ಬಸ್ಗಳನ್ನು ಬಿಡಬೇಕು. ಒಂದು ಕಡೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು. ಮತ್ತೊಂದು ಕಡೆ ರೋಡಲ್ಲಿ ತಿರುಗಾಡೋರಿಗೆ, ವಾಹನ ಸವಾರರಿಗೆ ಒಂದು ಕಡೆ ಭಯವಿಲ್ಲದ ಅಂತ ಏನು. ಯಾಕಂದರೆ ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ, ಸಾಕಷ್ಟು ಸಾವು ಸಂಭವಿಸ್ತಿದ್ದಾವೆ BMTC ಬಸ್ನಿಂದ. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಹೊಸ ಬಸ್ಗಳನ್ನು ರೋಡಿಗೆ ಇಳಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಗಾರ್ಡ, ಬೆಂಗಳೂರು. BMTC ಬಸ್ ಅಂದರೆ ಭಯಪಡೋ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣವಾಗಿದೆ. ನಾ ಪ್ರೆಸೆಂಟ್ ಈಗ ಟೌನ್ ಹಾಲ್ ಬಳಿ ಸಿಗ್ನಲ್ ಇದ್ದಿದ್ದೇನೆ. ನೋಡ್ತಿರ್ಬೋದು BMTC ಬಸ್ ಕೆಟ್ಟೋಗಿದೆ. ಇಲ್ಲಿ ಸಹ ಪ್ರಾಬ್ಲಮ್ ಆಗಿದೆ. ಹಲವು ಕಡೆ ರಸ್ತೆ ಮಧ್ಯೆ ಕೆಟ್ಟೋಗ್ತಿದೆ. ಇದರಿಂದ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಕನೆಕ್ಟಿವಿಟಿ ಬಸ್ ಸಿಗಲ್ಲ. ನೋಡಿ, ಇದು ಕೆಂಪೇಗೌಡ ಬಸ್ ನಿಲ್ದಾಣ ಟು ಅತ್ತಿಬೆಲೆ ಹೋಗೋರು ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಸೀಟ್ ಸಿಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ಈ ಬ್ರೇಕ್ ಫೋಲು ತುಂಬ ಕೆಟ್ಟೋಗ್ತಿದ್ದಾವೆ. ಯಾಕಂದರೆ 4 ದಿನ ಹಿಂದೆ ಹೊಸಕೆರೆಹಳ್ಳಿಯಲ್ಲಿ ಸಹ ಒಂದು ಅಪಘಾತ ಆಯಿತು. BMTC ಮಾಡುವ ಎಡವಟ್ಟಿಗೆ, ಕಂಡಕ್ಟರ್ ಮಾಡೋ ಎಡವಟ್ಟಿಗೆ 2 ಜೀವ ಬಲಿಯಾದವು. ಆಟೋ ಅಪಚ್ಚಾಯ್ತು. 2 BMTC ಮಧ್ಯೆ ಸಿಲುಕಿ ಆ ಆಟೋ ಅಪಚ್ಚಾಗಿ 2 ಜೀವಗಳು ಹೋದವು. ನೋಡಿ, ಇಲ್ಲಿ ಕೆಟ್ಟೋಗಿದೆ, ರಿಪೇರಿ ಮಾಡ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಸಾರ್ವಜನಿಕರು ಸಮಸ್ಯೆ, ವಾಹನ ಸವಾರಿ ಸಮಸ್ಯೆ. ಯಾಕಂದರೆ ಎಲ್ಲ ಹಾಳಾಗಿದೆ. ಸುಮಾರು ವರ್ಷಗಳಿಂದ ಈ ಬಸ್ಗಳು ರೋಡಿಗಿಳಿಸ್ತಿದ್ದಾರೆ. ಅಂದರೆ ಹೀಗಾಗಿ ಎಲ್ಲ ಒಂದು ಕಡೆ ವಾಹನ ಸವಾರರು ಮತ್ತೊಂದು ಕಡೆ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ BMTC ಸೇಫ್ ಅಂಬ. ನೋಡಿ, ಎಲ್ಲವೂ ತುಕ್ಕಿಡ್ದು ಹೋಗಿದೆ. ಬರೀ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು ನಿಮಗೆ. ಯಾಕಂದರೆ BMTC ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡ್ತಿದೆ. ನೋಡಿಲಿ, ಸುಮಾರು ಒಂದು 15 ವರ್ಷದ ಬಸ್ ಅನಿಸುತ್ತೆ ಇದು. ಯಾಕಂದರೆ ನೋಡಿ, ಇಲ್ಲಿ ಡ್ರೈವರೇ ಕೊಡ್ತಾನೆ. ಆ ಬಟನ್ಸ್ ನೋಡಿ ಯಾವ ರೀತಿ ಇದೆ. ಇಲ್ಲಿ ಬಟನ್ಸ್ ಕಿತ್ತೋಗಿದೆ. ಇಲ್ಲಿ ಯಾವ ರೀತಿ ಇದೆ. ಯಾಕಂದರೆ ಹಿಂದೆ 4 ದಿನ ಹಿಂದೆ ಬ್ರೇಕ್ ಫೇಲ್ ಆಗಿತ್ತು, 2 ಜೀವ ಬಲಿಯಾಗಿದ್ದವು. ನೋಡಿ ಹೇಗಿದೆ, ನೋಡಿ ಸಿಸ್ಟಮ್ ಹೇಗಿದೆ ನೋಡಿ.
ಹೊಸ ಬಸ್ಗಳು ಬಿಟ್ಟಿದ್ದಾರೆ, ಇನ್ನೂ ರೋಡಿಗಿಳಿಸಿಲ್ಲ. ಹೀಗಾಗಿ ಮಾನ್ಯ ಸಚಿವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ BMTC ಡಕೋಟಾ BMTCಯನ್ನು ಮೂಲೆಗೆ ಬಿಸಾಕಿ ಹೊಸ ಬಸ್ಗಳನ್ನು ಬಿಡಬೇಕು. ಒಂದು ಕಡೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು. ಮತ್ತೊಂದು ಕಡೆ ರೋಡಲ್ಲಿ ತಿರುಗಾಡೋರಿಗೆ, ವಾಹನ ಸವಾರರಿಗೆ ಒಂದು ಕಡೆ ಭಯವಿಲ್ಲದ ಅಂತ ಏನು, ಯಾಕಂದರೆ ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ, ಸಾಕಷ್ಟು ಸಾವು ಸಂಭವಿಸ್ತಿದ್ದಾವೆ BMT ಬಸ್ನಿಂದ. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಹೊಸ ಬಸ್ಗಳನ್ನು ರೋಡಿಗೆ ಇಳಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMTC ಬಸ್ ಅಂದರೆ ಭಯಪಡುವ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣವಾಗಿದೆ. ನಾ ಪ್ರೆಸೆಂಟ್ ಈಗ ಟೌನ್ ಹಾಲ್ ಬಳಿ ಸಿಗ್ನಲ್ ಇದ್ದಿದ್ದೇನೆ. ನೋಡ್ತಿರ್ಬೋದು BMTC ಬಸ್ ಕೆಟ್ಟೋಗಿದೆ. ಇಲ್ಲಿ ಸಹ ಪ್ರಾಬ್ಲಮ್ ಆಗಿದೆ. ಹಲವು ಕಡೆ ರಸ್ತೆ ಮಧ್ಯೆ ಕೆಟ್ಟೋಗ್ತಿದೆ. ಇದರಿಂದ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಕನೆಕ್ಟಿವಿಟಿ ಬಸ್ ಸಿಗಲ್ಲ. ನೋಡಿ, ಇದು ಕೆಂಪೇಗೌಡ ಬಸ್ ನಿಲ್ದಾಣ ಅಂಟು ಹತ್ತಿಬೆಲೆ ಹೋಗೋರು ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡಬೇಕಾಗತ್ತೆ. ಅಲ್ಲಿ ಸೀಟ್ ಸಿಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ಈ ಬ್ರೇಕ್ ಫೋಲು ತುಂಬ ಕೆಟ್ಟೋಗ್ತಿದ್ದಾವೆ. ಯಾಕಂದರೆ 4 ದಿನ ಹಿಂದೆ ಹೊಸಕೆರೆಹಳ್ಳಿಯಲ್ಲಿ ಸಹ ಒಂದು ಅಪಘಾತ ಆಯಿತು. BMTC ಮಾಡುವ ಎಡವಟ್ಟಿಗೆ, ಕಂಡಕ್ಟರ್ ಮಾಡೋ ಎಡವಟ್ಟಿಗೆ 2 ಜೀವ ಬಲಿಯಾದವು. ಆಟೋ ಅಪಚ್ಚಾಯ್ತು, 2 BMTC ಮಧ್ಯೆ ಸಿಲುಕಿ ಆ ಆಟೋ ಅಪ್ಪಚ್ಚಾಗಿ 2 ಜೀವಗಳು ಹೋದವು. ನೋಡಿ, ಇಲ್ಲಿ ಕೆಟ್ಟೋಗಿದೆ, ರಿಪೇರಿ ಮಾಡ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಸಾರ್ವಜನಿಕರು ಸಮಸ್ಯೆ, ವಾಹನ ಸವಾರಿ ಸಮಸ್ಯೆ. ಯಾಕಂದರೆ ಎಲ್ಲ ಹಾಳಾಗಿದೆ. ಸುಮಾರು ವರ್ಷಗಳಿಂದ ಈ ಬಸ್ಗಳು ರೋಡಿಗಿಳಿಸ್ತಿದ್ರಂದರೆ ಹೀಗಾಗಿ ಎಲ್ಲ ಒಂದು ಕಡೆ ವಾಹನ ಸವಾರರು ಮತ್ತೊಂದು ಕಡೆ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ BMTC ಸೇಫ್ ಅಂತ. ನೋಡಿ, ಎಲ್ಲವೂ ತುಕ್ಕಿಡ್ದು ಹೋಗಿದೆ. ಬರೀ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು ನಿಮಗೆ. ಯಾಕಂದರೆ BMTC ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡ್ತಿದೆ. ನೋಡಿಲಿ, ಸುಮಾರೊಂದು 15 ವರ್ಷದ ಬಸ್ ಅನಿಸುತ್ತೆ ಇದು. ಯಾಕಂದರೆ ನೋಡಿ, ಇಲ್ಲಿ ಡ್ರೈವರೇ ಕೊಡ್ತಾನೆ. ಆ ಬಟನ್ಸ್ ನೋಡಿ ಯಾವ ರೀತಿ ಇದೆ, ಇಲ್ಲಿ ಬಟನ್ಸ್ ಕಿತ್ತೋಗಿದೆ. ಇಲ್ಲಿ ಯಾವ ರೀತಿ ಇದೆ, ಯಾಕಂದರೆ ಈ ಹಿಂದೆ 4 ದಿನ ಹಿಂದೆ ಬ್ರೇಕ್ ಫೇಲ್ ಆಗಿತ್ತು, 2 ಜೀವ ಬಲಿಯಾಗಿದ್ದವು. ನೋಡಿ ಹೇಗಿದೆ, ನೋಡಿ ಸಿಸ್ಟಮ್ ಹೇಗಿದೆ ನೋಡಿ. ಹೊಸ ಬಸ್ಗಳು ಬಿಟ್ಟಿದ್ದಾರೆ, ಇನ್ನೂ ರೋಡಿಗಿಳಿಸಿಲ್ಲ. ಹೀಗಾಗಿ ಮಾನ್ಯ ಸಚಿವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ BMTC ಡಕೋಟಾ BMTCಯನ್ನು ಮೂಲೆಗೆ ಬಿಸಾಕಿ ಹೊಸ ಬಸ್ಗಳನ್ನು ಬಿಡಬೇಕು. ಒಂದು ಕಡೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು. ಮತ್ತೊಂದು ಕಡೆ ರೋಡಲ್ಲಿ ತಿರುಗಾಡೋರಿಗೆ, ವಾಹನ ಸವಾರರಿಗೆ ಒಂದು ಕಡೆ ಭಯವಿಲ್ಲದ ಅಂತ ಏನು, ಯಾಕಂದರೆ ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ, ಸಾಕಷ್ಟು ಸಾವು ಸಂಭವಿಸ್ತಿದ್ದಾವೆ BMT ಬಸ್ನಿಂದ. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಹೊಸ ಬಸ್ಗಳನ್ನು ರೋಡಿಗೆ ಇಳಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BMTC ಬಸ್ ಅಂದರೆ ಭಯಪಡುವ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ ನಿರ್ಮಾಣವಾಗಿದೆ. ನಾ ಪ್ರೆಸೆಂಟ್ ಈಗ ಟೌನ್ ಹಾಲ್ ಬಳಿ ಸಿಗ್ನಲ್ ಇದ್ದಿದ್ದೇನೆ. ನೋಡ್ತಿರ್ಬೋದು BMTC ಬಸ್ ಕೆಟ್ಟೋಗಿದೆ. ಇಲ್ಲಿ ಸಹ ಪ್ರಾಬ್ಲಮ್ ಆಗಿದೆ. ಹಲವು ಕಡೆ ರಸ್ತೆ ಮಧ್ಯೆ ಕೆಟ್ಟೋಗ್ತಿದೆ. ಇದರಿಂದ ಬಸ್ಸಲ್ಲಿ ಬರುವಂಥ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಕನೆಕ್ಟಿವಿಟಿ ಬಸ್ ಸಿಗಲ್ಲ. ನೋಡಿ, ಇದು ಕೆಂಪೇಗೌಡ ಬಸ್ ನಿಲ್ದಾಣ ಅಂಟು ಹತ್ತಿಬೆಲೆ ಹೋಗೋರು ನೆಕ್ಸ್ಟ್ ಬಸ್ಸಿಗೆ ವೇಟ್ ಮಾಡಬೇಕಾಗತ್ತೆ. ಅಲ್ಲಿ ಸೀಟ್ ಸಿಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆ ಈ ಬ್ರೇಕ್ ಫೋಲು ತುಂಬ ಕೆಟ್ಟೋಗ್ತಿದ್ದಾವೆ. ಯಾಕಂದರೆ 4 ದಿನ ಹಿಂದೆ ಹೊಸಕೆರೆಹಳ್ಳಿಯಲ್ಲಿ ಸಹ ಒಂದು ಅಪಘಾತ ಆಯಿತು. BMTC ಮಾಡುವ ಎಡವಟ್ಟಿಗೆ, ಕಂಡಕ್ಟರ್ ಮಾಡೋ ಎಡವಟ್ಟಿಗೆ 2 ಜೀವ ಬಲಿಯಾದವು. ಆಟೋ ಅಪ್ಪಚ್ಚಾಯ್ತು, 2 BMTC ಮಧ್ಯೆ ಸಿಲುಕಿ ಆ ಆಟೋ ಅಪ್ಪಚ್ಚಾಗಿ 2 ಜೀವಗಳು ಹೋದವು. ನೋಡಿ, ಇಲ್ಲಿ ಕೆಟ್ಟೋಗಿದೆ, ರಿಪೇರಿ ಮಾಡ್ತಿದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಸಾರ್ವಜನಿಕರು ಸಮಸ್ಯೆ, ವಾಹನ ಸವಾರಿ ಸಮಸ್ಯೆ. ಯಾಕಂದರೆ ಎಲ್ಲ ಹಾಳಾಗಿದೆ. ಸುಮಾರು ವರ್ಷಗಳಿಂದ ಈ ಬಸ್ಗಳು ರೋಡಿಗಿಳಿಸ್ತಿದ್ರಂದರೆ ಹೀಗಾಗಿ ಎಲ್ಲ ಒಂದು ಕಡೆ ವಾಹನ ಸವಾರರು ಮತ್ತೊಂದು ಕಡೆ ಪ್ರಯಾಣಿಕರು ಪ್ರಶ್ನೆ ಮಾಡ್ತಿದ್ದಾರೆ BMTC ಸೇಫ್ ಅಂತ. ನೋಡಿ, ಎಲ್ಲವೂ ತುಕ್ಕಿಡ್ದು ಹೋಗಿದೆ. ಬರೀ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು ನಿಮಗೆ. ಯಾಕಂದರೆ BMTC ಎಷ್ಟು ಸೇಫ್ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡ್ತಿದೆ. ನೋಡಿಲಿ, ಸುಮಾರೊಂದು 15 ವರ್ಷದ ಬಸ್ ಅನಿಸುತ್ತೆ ಇದು. ಯಾಕಂದರೆ ನೋಡಿ, ಇಲ್ಲಿ ಡ್ರೈವರೇ ಕೊಡ್ತಾನೆ. ಆ ಬಟನ್ಸ್ ನೋಡಿ ಯಾವ ರೀತಿ ಇದೆ, ಇಲ್ಲಿ ಬಟನ್ಸ್ ಕಿತ್ತೋಗಿದೆ. ಇಲ್ಲಿ ಯಾವ ರೀತಿ ಇದೆ, ಯಾಕಂದರೆ ಈ ಹಿಂದೆ 4 ದಿನ ಹಿಂದೆ ಬ್ರೇಕ್ ಫೇಲ್ ಆಗಿತ್ತು, 2 ಜೀವ ಬಲಿಯಾಗಿದ್ದವು. ನೋಡಿ ಹೇಗಿದೆ, ನೋಡಿ ಸಿಸ್ಟಮ್ ಹೇಗಿದೆ ನೋಡಿ. ಹೊಸ ಬಸ್ಗಳು ಬಿಟ್ಟಿದ್ದಾರೆ, ಇನ್ನೂ ರೋಡಿಗಿಳಿಸಿಲ್ಲ. ಹೀಗಾಗಿ ಮಾನ್ಯ ಸಚಿವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ BMTC ಡಕೋಟಾ BMTCಯನ್ನು ಮೂಲೆಗೆ ಬಿಸಾಕಿ ಹೊಸ ಬಸ್ಗಳನ್ನು ಬಿಡಬೇಕು. ಒಂದು ಕಡೆ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು. ಮತ್ತೊಂದು ಕಡೆ ರೋಡಲ್ಲಿ ತಿರುಗಾಡೋರಿಗೆ, ವಾಹನ ಸವಾರರಿಗೆ ಒಂದು ಕಡೆ ಭಯವಿಲ್ಲದ ಅಂತ ಏನು, ಯಾಕಂದರೆ ಸಾಕಷ್ಟು ಅಪಘಾತಗಳಾಗ್ತಿದ್ದಾವೆ, ಸಾಕಷ್ಟು ಸಾವು ಸಂಭವಿಸ್ತಿದ್ದಾವೆ BMT ಬಸ್ನಿಂದ. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಹೊಸ ಬಸ್ಗಳನ್ನು ರೋಡಿಗೆ ಇಳಿಸಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.